ಆಶ್ರಮ ಹಂಗೆ ಆಶ್ರಮ ಹಿಂಗೆ ಅಂತ ನಿಮ್ಗೆ ಇಷ್ಟ ಬಂದಂಗೆ ನೀವು ಕಮೆಂಟ್ಗಳನ್ನ ಹಾಕ್ತೀರಾ. ಆ ಶ್ರಮ ಅಲ್ಲೇ ಇದೆ. ಶ್ರಮ ಅನ್ನೋದು ವರ್ಡು ಎಷ್ಟು ಕಷ್ಟ ಅಂತ ಹೇಳಿದ್ರೆ ಪ್ರತಿದಿನ ಪ್ರತಿ ಕ್ಷಣ ಎಷ್ಟೋ ಕಷ್ಟಗಳನ್ನ ಫೇಸ್ ಮಾಡಿರ್ತೀವಿ, ಎಷ್ಟೋ ನೊಂದಂತ ಹಿರಿ ಜೀವಗಳನ್ನ ಕಾಪಾಡೋದಕ್ಕೆ ಅರಸಾಹಸ ಪಟ್ಟಿರ್ತೀವಿ. ಆಶ್ರಮ ಅಂದ್ರೆ ಬರೀ ಊಟ ಹಾಕೋದು, ಬಟ್ಟೆ ಕೊಡೋದು ಅಥವಾ ಅವ್ರನ್ನ ಹೊಟ್ಟೆ ತುಂಬಾ ಊಟ ಕೊಟ್ಟು ನೋಡ್ಕೊಳ್ಳೋದು ಅಷ್ಟೇ ಅಲ್ಲ. ಒಂದು ಮನೆಯಲ್ಲಿ ಒಂದು ತಾಯಿ, ಒಂದು ತಂದೆ, ಅಕ್ಕ, ಅಣ್ಣ, ತಂಗಿ ಇರೋ ಮನೆನೇ ನಿಭಾಯಿಸೋದು ತುಂಬಾ ಕಷ್ಟ ಆಗಿರುವಾಗ ಬರೋಬ್ಬರಿ 150 ಜನರಿಗಿಂತ ಹೆಚ್ಚು ಜನರು ಇರುವಂತ ಜಾಗವನ್ನ ಶುಚಿಯಾಗಿ, ಕ್ಲೀನ್ ಆಗಿ, ನೀಟ್ ಆಗಿ, ಜೊತೆಗೆ ಅಲ್ಲಿಗೆ ಬೇಕಾದಂತ ಸವಲತ್ತುಗಳನ್ನ ಕೊಡೋದು ಅಂದ್ರೆ ನೀವ್ ಅನ್ಕೊಂಡಷ್ಟು ಈಸಿ ಆದಂತ ಕೆಲಸ ಅಲ್ಲ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಎಲ್ಲೋ ಕೂತ್ಕೊಂಡು ಆಶ್ರಮ ಹಂಗೆ ಆಶ್ರಮ ಹಿಂಗೆ ಅಂತ ನಿಮಗಿಷ್ಟ ಬಂದಂಗೆ ನೀವು ಕಮೆಂಟ್ಗಳನ್ನ ಹಾಕ್ತೀರಾ. ಆಶ್ರಮ ಅಂದರೆ ಏನು ಗೊತ್ತಾ? ಅದರ ಶ್ರಮ ಗೊತ್ತಾ? ಅದರ ನೋವು ಗೊತ್ತಾ? ಅದರ ನಲಿವು ಗೊತ್ತಾ? ಏನೂ ಗೊತ್ತಿಲ್ಲ ನಿಮಗೆ. ಆ ಶ್ರಮ ಅಲ್ಲೇ ಇದೆ. ಶ್ರಮ ಅನ್ನೋದು ವರ್ಡು ಎಷ್ಟು ಕಷ್ಟ ಅಂತ ಹೇಳಿದ್ರೆ ನಿಮಗೆ ಈ ವಿಡಿಯೋನ ನೋಡಿ ಪ್ರತಿದಿನ ಪ್ರತಿ ಕ್ಷಣ ಎಷ್ಟೋ ಕಷ್ಟಗಳನ್ನ ಫೇಸ್ ಮಾಡಿರ್ತೀವಿ, ಎಷ್ಟೋ ನೊಂದಂಥ ಹಿರಿ ಜೀವಗಳನ್ನು ಕಾಪಾಡೋದಕ್ಕೆ ಅರಸಾಹಸ ಪಟ್ಟಿರ್ತೀವಿ. ಕೇವಲ ಒಂದು ದಿನ ಅವರನ್ನು ನಿಭಾಯಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋದನ್ನು ನೀವು ಯಾವತ್ತೂ ಕೂಡ ಊಹೆ ಮಾಡ್ಕೊಳ್ಳಲ್ಲ. ಸೊ ನೀವು ನಾನು ಆಗಲೇ ಹೇಳ್ದ ಹಾಗೆ ಆ ಶ್ರಮ ಅಲ್ಲೇ ಇದೆ ನೋಡಿ. ಶ್ರಮ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅವರ ಬರೀ ಆಶ್ರಮ ಅಂದರೆ ಬರೀ ಊಟ ಹಾಕೋದು, ಬಟ್ಟೆ ಕೊಡೋದು ಅಥವಾ ಅವ್ರನ್ನ ಹೊಟ್ಟೆ ತುಂಬ ಊಟ ಕೊಟ್ಟು ನೋಡ್ಕೊಳ್ಳೋದು ಅಷ್ಟೇ ಅಲ್ಲ. ಅವರ ದಿನನಿತ್ಯದ ಆಗು ಹೋಗುಗಳನ್ನು ನೋಡ್ಕೋಬೇಕಾಗತ್ತೆ, ಜೊತೆಗೆ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕಾಗತ್ತೆ. ಅವರಲ್ಲಿರ್ತಕ್ಕಂಥ ಮಾನಸಿಕ ಒತ್ತಡವನ್ನು ದೂರ ಮಾಡಿ ಮನುಷ್ಯರ ರೀತಿಯಲ್ಲಿ ಬದಲಾಯಿಸಬೇಕಾಗತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇದು ಒಂದು ದಿನದ ಕೆಲಸ ಅಲ್ಲ ಅಥವಾ ಒಂದು ದಿನದ ಶ್ರಮ ಅಲ್ಲ. ಪ್ರತಿದಿನ ಇದೇ ರೀತಿಯ ಶ್ರಮ ಪಡಬೇಕಾಗತ್ತೆ. ಸೊ ನೀವು ಗಮನಿಸ್ಬೋದು, ಇಷ್ಟೂ ಜನರನ್ನು ಇದೇ ರೀತಿ ಸ್ವಚ್ಛವಾಗಿ, ಕ್ಲೀನಾಗಿ, ನೀಟಾಗಿ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಊಟ, ತಿಂಡಿ, ಬಟ್ಟೆ, ಮೆಡಿಸಿನ್ಸು, ಇನ್ನೂ ಅನೇಕ ರೀತಿಯ ಶ್ರಮವನ್ನು ನಾವು ಪಡಬೇಕಾಗತ್ತೆ. ಬರೀ ಅಷ್ಟೇ ಅಲ್ಲ, ಮೆಡಿಸಿನ್ಸ್ ಆಗಿರ್ಬೋದು. ಸೊ ಅವರ ದಿನನಿತ್ಯದ ಪರಿಸ್ಥಿತಿ ಯಾವ್ಯಾವ ರೀತಿ ಅನ್ನೋದನ್ನು ಜಸ್ಟ್ ಊಹೆ ಮಾಡ್ಕೊಳ್ಳಿ ಸಾಕು ನೀವು. ಸೊ ನಾನು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ನೀವು ಎಲ್ಲೋ ಕೂತ್ಕೊಂಡು ನಿಮ್ಗಿಷ್ಟ ಬಂದಂಗೆ ಕಮೆಂಟ್ ಹಾಕೋದ್ರ ಬದಲು ಒಂದು ಸತಿ ವಿಸಿಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲೇ ಬಂದು ತಿಳಿಸಿ. ಜೊತೆಗೆ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿಲ್ವಾ, ಪರವಾಗಿಲ್ಲ, ಈ ವಿಡಿಯೋ ನಾವು 4 ಜನಕ್ಕೆ ಶೇರ್ ಮಾಡಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅನ್ನೋದನ್ನು ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಮನೆಯಲ್ಲಿ ಒಂದು ತಾಯಿ, ಒಂದು ತಂದೆ, ಅಕ್ಕ, ಅಣ್ಣ, ತಂಗಿ ಇರೋ ಮನೆನೇ ನಿಭಾಯಿಸೋದು ತುಂಬ ಕಷ್ಟ ಆಗಿರುವಾಗ ಬರೋಬ್ಬರಿ 150 ಜನರಿಗಿಂತ ಹೆಚ್ಚು ಜನರು ಇರುವಂಥ ಜಾಗವನ್ನು ಶುಚಿಯಾಗಿ, ಕ್ಲೀನಾಗಿ, ನೀಟಾಗಿ, ಜೊತೆಗೆ ಅಲ್ಲಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡೋದು ಅಂದರೆ ನೀವು ಅಂದ್ಕೊಂಡಷ್ಟು ಈಸಿ ಆದಂಥ ಕೆಲಸ ಅಲ್ಲ. ಸೊ ಪ್ರತಿಯೊಬ್ಬರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು, ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಇಲ್ಲ, ಮಾಯವಾಗುವಂತದು. ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಅಲೆದಾಟ, ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಉಳ್ಳಿ ಕಾಲವು ಮುಂದೆ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.